ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ನಿಮ್ಮ ಅನುಪಮ. ಇವತ್ತಿನ ಬ್ಲಾಗನ್ನು ಈಗ ಪ್ರಾರಂಭಿಸ್ತಾ ಇದ್ದೇನೆ. ಇವತ್ತಿನ ಬ್ಲಾಗ್ನಲ್ಲಿ ನಾನು ಇತಿಹಾಸ ಪ್ರಸಿದ್ಧವಾದ ತ್ರಿಶೂರ್ನ ವಡಕನಾಥನ್ ಎಂಬ ದೇವಸ್ಥಾನವನ್ನ ನಿಮಗೆ ತೋರಿಸ್ತಾ ಇದ್ದೇನೆ. ನಾನು ವಂದೇ ಭಾರತಲ್ಲಿ ತ್ರಿಶೂರಿಗೆ ಹೊರಟು ಅಲ್ಲಿನ ರೈಲ್ವೆ ಸ್ಟೇಷನ್ನಿಂದ ನಮ್ಮದು ರೂಮಿಗೆ ನಾವೀಗ ಹೋಗ್ತಾ ಇದ್ದೇವೆ. ರೂಮಲ್ಲಿ ಫ್ರೆಶ್ ಆಗಿ ನಂತರ ವಡಕನಾಥನ್ ಟೆಂಪಲ್ಗೆ ಹೋಗುವ ಅಂತಿದ್ದೇನೆ. ನೀವು ಕೂಡ ನನ್ನೊಂದಿಗೆ ಬನ್ನಿ. ನೀವು ಅನೇಕ ದೇವಸ್ಥಾನಗಳನ್ನ ನೋಡಿರ್ಬೋದು. ಅದರಲ್ಲೂ ಶಿವನ ದೇವಸ್ಥಾನಕ್ಕೆ ನೀವು ತುಂಬಾ ಹೋಗಿರ್ಬೋದು. ಆದರೆ ಶಿವಲಿಂಗವನ್ನ ನೋಡದೆ ಇದ್ದ ದೇವಸ್ಥಾನ ಅಂದ್ರೆ ವಡಕನಾಥನ್. ಅಂದ್ರೆ ಶಿವಲಿಂಗ ಇದೆ ಇಲ್ಲಿ, ಆದ್ರೆ ಅದು ತುಪ್ಪದಿಂದ ಆವೃತವಾಗಿದೆ. ಈಗ ನೋಡಿ, ನಾನು ದೇವಸ್ಥಾನದ ಎಂಟ್ರೆನ್ಸ್ ಅಲ್ಲಿದ್ದೇನೆ. ಈ ವಡಕನಾಥನ್ ದೇವಸ್ಥಾನ ಇರೋದು ತ್ರಿಶೂರಿನ ಹೃದಯ ಭಾಗದಲ್ಲಿ, ಅಂದ್ರೆ ಹಾರ್ಟ್ ಆಫ್ ದ ಸಿಟಿಯಲ್ಲೇ ಇದೆ ಇದು. ಸುಮಾರು 9 ಎಕರೆ ಜಾಗ ಇದೆ ಈ ದೇವಸ್ಥಾನದಲ್ಲಿ. ಅಂದ್ರೆ ಸುತ್ತಮುತ್ತಲೂ ಒಂದು ಬೆಟ್ಟದ ಮೇಲೆ 9 ಎಕರೆ ಜಾಗದಲ್ಲಿ ಈ ದೇವಸ್ಥಾನ ಇದೆ. ಈಗ ನೋಡಿ, ಇದು ನಿಮ್ಗೆ ಏನಾದ್ರೂ ಸೇವೆ ಮಾಡ್ಬೇಕಾದ್ರೆ ಅಲ್ಲಿ ರಶೀದಿ ಮಾಡ್ಕೋಬಹುದು. ಹಾಗೆ ಮುಂದೆ ಹೋಗುವಾಗ ನಿಮ್ಗೆ ದೇವಸ್ಥಾನ ಕಾಣಿಸ್ತದೆ. ಹಾಗೆ ದೊಡ್ಡ ದೊಡ್ಡ ಆಲದ ಮರಗಳು ಇದೆ ಇದರಲ್ಲಿ. ಹಾಗೆ ನೋಡ್ಬೋದು, ಇಲ್ಲಿ ಒಂದು ಕಲ್ಲಿನ ದೀಪಸ್ತಂಭ, ಎದುರುಗಡೆ ಒಂದು ಗೋಪುರ. ಈ ತರ ಗೋಪುರ ನಿಮ್ಗೆ 4 ಭಾಗಗಳಲ್ಲಿ ಕಾಣಿಸ್ಕೊಳ್ತದೆ. ಅಂದ್ರೆ ದೇವಸ್ಥಾನದ ಸುತ್ತಲೂ 4 ಭಾಗಗಳಲ್ಲೂ ಕೂಡ ಒಂದೇ ತರದ ಗೋಪುರ ಕಾಣಿಸ್ತಾ ಇದೆ. ನಾನೀಗ ಎದುರಿನ ಭಾಗದಿಂದನೇ ನಾನು ಎಂಟ್ರೆನ್ಸ್ ಮಾಡಿ ಹೋಗ್ತಾ ಇದ್ದೇನೆ. ನೋಡಿ, ಈ ತರದ್ದೇ ತುಂಬಾ ಪುರಾತನವಾದಂತಹ ದೇವಸ್ಥಾನ. ಈ ದೇವಸ್ಥಾನದ ಶಿವಲಿಂಗವನ್ನ ಮಹಾವಿಷ್ಣುವಿನ ಅವತಾರ ಅಂತ ಎನಿಸಿಕೊಂಡ ಪರಶುರಾಮ ಅವರಿಂದ ಈ ಶಿವಲಿಂಗ ಸ್ಥಾಪನೆ ಆಯಿತು. ಪರಶುರಾಮರು ಸ್ಥಾಪಿಸಿದ 108 ದೇವಾಲಯಗಳಲ್ಲಿ ಇದು ಮೊದಲನೆಯ ದೇವಾಲಯ. ಅಂದ್ರೆ ಶಿವಲಿಂಗವನ್ನ ಇಲ್ಲಿ ಸ್ಥಾಪಿಸಿದ್ರು. ಅಂದ್ರೆ ಆಲದ ಮರದ ಕೆಳಗಡೆ ಇಲ್ಲಿ ಶಿವಲಿಂಗವನ್ನ ಸ್ಥಾಪಿಸಲಾಯಿತು. ಈಗ ನಾನು ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೇನೆ. ನೋಡಿ ಎಷ್ಟು ದೊಡ್ಡದಿದೆ ಅಂತ ಹೇಳಿದ್ರೆ, ತುಂಬಾ ದೊಡ್ಡದಿದೆ. ಅಷ್ಟೇ ಕ್ಲೀನ್ ಆಗಿ ನೀಟಾಗಿ ತುಂಬಾ ಸೂಪರ್ ಆಗಿದೆ, ಚೆನ್ನಾಗೂ ಇದೆ. ಹಾಗೆ ಶಿವಲಿಂಗವು 16 ಅಡಿ ಎತ್ತರವಾಗಿದ್ದು ಪಶ್ಚಿಮಾಭಿಮುಖವಾಗಿದೆ. ಕಣ್ಣಿಗೆ ಮಾತ್ರ ಇದು ಶಿವಲಿಂಗ ಗೋಚರಿಸುವುದಿಲ್ಲ. ಅಂದ್ರೆ 3 ಮೀಟರ್ ದಪ್ಪದ ತುಪ್ಪದಿಂದ ಇದು ಆವೃತವಾಗಿದೆ. ಆದ್ರಿಂದ ನಮ್ಗೆ ಶಿವಲಿಂಗ ಇಲ್ಲಿ ಗೊತ್ತಾಗುವುದಿಲ್ಲ, ಕಾಣಿಸುವುದಿಲ್ಲ. ಅಭಿಷೇಕ ಮಾಡ್ತಾರೆ ನೋಡಿ, ಆ ತುಪ್ಪವೇ ಇಲ್ಲಿ ಕವರ್ ಆಗಿದೆ, ದೀಪವಾಗಿ ಮಾರ್ಪಟ್ಟಿದೆ. ಶಿವಲಿಂಗಕ್ಕೆ ಫುಲ್ ಕವರ್ ಆಗಿದೆ. ಶಿವಲಿಂಗದ ಸುತ್ತ ಸುಮಾರು ದೀಪಗಳು ಉರಿತಾ ಇದೆ, ಆದ್ರೂ ತುಪ್ಪ ಕರಗುವುದಿಲ್ಲ. ಇಲ್ಲಿ ತುಪ್ಪ ಕರಗಿತು ಅಂದ್ರೆ ಏನಾದ್ರೂ ಅನಾಹುತ ಸಂಭವಿಸ್ತದೆ ಅಂತ ಇಲ್ಲಿನ ಜನರ ನಂಬಿಕೆ. ಈ ಲಿಂಗದ ಮೇಲೆ ಇರುವ ತುಪ್ಪವನ್ನೇ ಪ್ರಸಾದ ರೂಪವಾಗಿ ಇಲ್ಲಿ ಬರುವ ಭಕ್ತರಿಗೆ ಕೊಡ್ತಾರೆ. ಅದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಅಂತ ನಂಬಿಕೆ ಕೂಡ ಇದೆ ಇಲ್ಲಿ. ಇಡೀ ಭಾರತ ದೇಶದಲ್ಲಿ ಶಿವಲಿಂಗ ಕಾಣಿಸದ ದೇವಾಲಯ ಅಂತ ಹೇಳಿದ್ರೆ ವಡಕನಾಥನಲ್ಲಿ ಮಾತ್ರ. ವಡಕನಾಥರ ಹಿಂಭಾಗದಲ್ಲಿ ಪಾರ್ವತಿ ದೇವಿಯು ಸ್ಥಿರವಾಗಿದ್ದಾಳೆ. ಅಂದ್ರೆ ಅವರ ಗುಡಿ ಕೂಡ ಇದೆ. ಶಂಕರಾಚಾರ್ಯರು ಕೂಡ ಈ ದೇವರ ಕೃಪೆಯಿಂದ ಜನಿಸಿದರೆಂದ ನಂಬಿಕೆ ಕೂಡ ಇದೆ. ಶಂಕರಾಚಾರ್ಯರ ಸಮಾಧಿ ಎಂದು ಹೇಳಲಾಗುವ ಪುಟ್ಟ ಗುಡಿ ಕೂಡ ಇಲ್ಲಿ ಇದೆ. ಹಾಗೆ ಅತ್ಯಂತ ಪ್ರಸಿದ್ಧವಾದ ತ್ರಿಶೂರಪುರಂ ಹಬ್ಬ ಕೂಡ ಇಲ್ಲಿ ಆಚರಿಸಲಾಗುತ್ತದೆ. ಈ ಉತ್ಸವವನ್ನ ಸುತ್ತಮುತ್ತಲಿನ ಮೈದಾನದಲ್ಲಿ ಆಚರಿಸಲಾಗುತ್ತದೆ. ಈ ಹಬ್ಬದಲ್ಲಿ ಸುತ್ತಮುತ್ತಲಿನ 10 ದೇಗುಲಗಳು ಆಯಾ ದೇವರುಗಳ ಸಮೇತ ವಡಕನಾಥನ ಆರಾಧನೆಗೆ ಗೌರವನ್ನ ಸಲ್ಲಿಸುತ್ತಾರೆ. ತುಂಬಾ ಸುಂದರವಾದಂತಹ ಉತ್ಸವ ಇದು. ನೀವು ಕೂಡ ಸಾಧ್ಯವಾದ್ರೆ ಒಮ್ಮೆ ಭೇಟಿ ಕೊಡಿ. ಹಾಗೆ ದೇವಸ್ಥಾನದ ಹೊರಗಡೆ ಇವರು ಕೂತು ಏನು ಸೇವೆ ಅಂತ ಹೇಳಿದ್ರು, ನೀವು ಕೂಡ ಒಂಚೂರು ಕೇಳ್ಕೊಳ್ಳಿ. ನಾವು ಕೂಡ ಹೊಸದಾಗಿ ಹೋಗಿದ್ರಿಂದ ಇದನ್ನು ಕೂಡ ನಾನು ವಿಡಿಯೋ ಮಾಡ್ಕೊಂಡಿದ್ದೆ. ಹಾಗೆ ದೇವಾಲಯದ ಒಂದು ಭಾಗದಲ್ಲಿ ಪೂರಂಪಳ್ಳಿ ಎನ್ನುವ ಉತ್ಸವ ಕೂಡ ಇಲ್ಲಿ ನಡೀತದೆ. ಅದು ನೋಡ್ಲಿಕ್ಕೆ ತುಂಬಾ ಸುಂದರವಾಗಿದೆ. ನನ್ಗೆ ಒಂದು ದಿನ ನೆಕ್ಸ್ಟ್ ಡೇ ಇತ್ತು ಇಲ್ಲಿ, ಆದ್ರಿಂದ ಅದು ಉತ್ಸವ ಸಿಗ್ಲಿಲ್ಲ. ಹಾಗೆ ನಾನು ಇಡೀ ದೇವಸ್ಥಾನವನ್ನ ಒಂದು ಸುತ್ತ ಹಾಕಿ ಈಗ ಹೊರಗೆ ಬರ್ತಾ ಇದ್ದೇನೆ. ಇಲ್ಲಿ ನೋಡಿ, ಲಾಟ್ರಿ ಮಾಡ್ತಾ ಇದ್ದಾರೆ. ಇಲ್ಲಿ ಕೂಡ ಲಾಟ್ರಿಯ ಹಣ ಹೆಚ್ಚಾಗಿ ಅಲ್ಲಿನ ವೈದ್ಯಕೀಯ ಸೇವೆಗೆ ಹೋಗ್ತದೆ. ಅದರಿಂದ ನೀವು ಹೋದ್ರೆ ಒಮ್ಮೆ ಲಾಟ್ರಿಯನ್ನ ತೆಗೆದುಕೊಳ್ಳಿ. ನಿಮ್ಗಾಗಿ ಅಲ್ಲ, ಜನರಿಗಾಗಿ, ಅವರ ಹೆಲ್ತ್ ಬಗ್ಗೆ ಇದು ಯೂಸ್ ಆಗ್ತದೆ, ಅದಕ್ಕಾಗಿ ತೆಕ್ಕೊಳ್ಳಿ ಅಂತ ನಾನು ನಿಮ್ಗೆ ಅಡ್ವೈಸ್ ಮಾಡ್ತೇನೆ. ಎಲ್ಲವನ್ನ ಮುಗಿಸಿ ನಾನೀಗ ಹೊರಡ್ತಾ ಇದ್ದೇನೆ. ನೀವು ಕೂಡ ಅವಕಾಶ ಸಿಕ್ಕಿದ್ರೆ ಈ
ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ಕೊಡಿ. ಈ ವ್ಲಾಗನ್ನು ನೋಡಿದ್ರಲ್ಲ, ನಿಮ್ಗೆ ಏನನ್ಸಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಇನ್ನು ನಿಮಗೆ ನಾನು ಹೊಸ ವ್ಲಾಗ್ನೊಂದಿಗೆ ಸಿಗ್ತೇನೆ. ಪುರ್ಸೊತ್ ಮಾಡಿ ನೋಡಿದ್ದಕ್ಕೆ ಥ್ಯಾಂಕ್ ಯು.